ಎಜಿ ನ್ಯೂಸ್ಗೆ ಸ್ವಾಗತ. ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದಪುರಿ ಮಹಾಸ್ವಾಮೀಜಿ ಕೈ ತೋರಿಸಿ ಮಾತನಾಡಿ ಅವಮಾನ ಮಾಡುವ ಮೂಲಕ ಕುರುಬ ಸಮಾಜಕ್ಕೆ ಅಗೌರವ ತೋರಿಸಿದ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡರು ಕೂಡಲೇ ಸ್ವಾಮೀಜಿ ಅವರಿಗೆ ಬಹಿರಂಗ ಕ್ಷಮೆಯಾಚಿಸಬೇಕು ಅಂತ ಕುರುಬ ಸಮಾಜದ ಜಿಎಸ್ ಮಹಾಲಿಂಗಪ್ಪ ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಶಾಸಕರ ನಡವಳಿಕೆಗೆ ಸಮಾಜದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಸಮಾಜದ ಹಿರಿಯರು, ಮುಖಂಡರು ಮತ್ತು ಯುವಕರು ಇದನ್ನ ನಮ್ಮ ಸಮುದಾಯದ ಸನ್ಮಾನಕ್ಕೆ ದೊಡ್ಡ ಹೊಡೆತ ಅಂತ ವರ್ಣಿಸ್ತಾ ಇದ್ದು, ಶಾಸಕರ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸುವುದಾಗಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಹಳ್ಳಿಗಳಲ್ಲೂ ಈ ವಿಷಯ ಚರ್ಚೆಗೆ ಎದ್ದಿದೆ. ಇಂತಹ ನಡೆ ನಿರೀಕ್ಷೆ ಇಲ್ಲ. ಪರಮ ಪೂಜ್ಯ ಸ್ವಾಮೀಜಿಯವರು ತಮ್ಮ ಸಮುದಾಯದ ಆಧ್ಯಾತ್ಮಿಕ ದಾರಿದೀಪ. ಅವರನ್ನ ಅವಮಾನಿಸುವುದು ಲಕ್ಷಾಂತರ ಕುರುಬರ ಭಾವನೆಗಳನ್ನ ನೋಯಿಸುವಂತದ್ದು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಈ ಘಟನೆಗೆ ತಕ್ಷಣ ಸ್ಪಷ್ಟನೆ ಕೊಡುವ ಬದಲು ಮೌನ ವಹಿಸಿರುವುದು ಮತ್ತಷ್ಟು ಶಂಕೆ ಹುಟ್ಟಿಸಿದೆ. ಸಾರ್ವಜನಿಕವಾಗಿ ಬೇಷರತ್ತಾಗಿ ಕ್ಷಮೆಯಾಚಿಸುವುದು ಅವರ ಕರ್ತವ್ಯ ಅಂತ ಒತ್ತಾಯಿಸಿದ್ರು. ಈ ವಿವಾದದ ಪರಿಣಾಮವಾಗಿ ಅರಸೀಕೆರೆ ರಾಜಕೀಯದಲ್ಲಿ ಚಟುವಟಿಕೆ ಹೆಚ್ಚಿದೆ. ಶಾಸಕರ ಪ್ರತಿಕ್ರಿಯೆಗಾಗಿ ಜನ ಕಾಯ್ತಾ ಇದ್ದಾರೆ. ಪಕ್ಷದ ಹೈಕಮಾಂಡ್ ಕೂಡ ಪರಿಸ್ಥಿತಿಗೆ ಗಮನ ಹರಿಸಿರುವ ಮಾಹಿತಿ ಹರಿದಾಡ್ತಾ ಇದೆ. ಕ್ಷಮೆಯಾಚನೆ ಆಗದೇ ಇದ್ರೆ ಅರಸೀಕೆರೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಗೆ ಮುಂದಾಗಬೇಕಾಗಿದೆ ಅಂತ ಎಚ್ಚರಿಸಿದ್ರು. ಸಂಸ್ಥಾನ ಕನಕ ಗುರುಪೀಠ ಅದರ KR ನಗರ ಶಾಖಾ ಮಠದ ನಮ್ಮ ಗುರುಗಳಾದಂತಹ ಈಶ್ವರಾನಂದಪುರಿ ಶಿವಾನಂದಪುರಿ ಸ್ವಾಮೀಜಿಯವರಿಗೆ ನಮ್ಮ ದಿನಾಂಕ 23 ನವೆಂಬರ್ 25ರಂದು ನಡೆದಂಥ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಸ್ವಲ್ಪ ಅವಮಾನ ಮಾಡಿದ್ದಾರೆ ಅಂತ ನಾವಿವತ್ತು ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಒಂದು ಸ್ವಾಮೀಜಿಗಳು ಅಂದರೆ ಒಂದು ವಿಶ್ವ ಭ್ರಾತೃತ್ವ, ಅವರು ಒಂದು ಅಸ್ಮಿತೆ, ಅವರು ಸಮಾಜದ ಆಸ್ತಿ. ಅವರು ಒಂದು ಸಮಾಜ ಅಂತ ಅಲ್ಲ, ಇಡೀ ಎಲ್ಲ ಸಮಾಜದ ಆಸ್ತಿಯಾಗಿರ್ತಾರೆ. ಗುರು ಅಂದರೆ ನಮಗೆ ಗುರು ದಾರಿ ತೋರಿಸೋಂಥ ಒಂದು ಮಹಾನ್ ಭಾವರವರು. ಒಂದು ಅಂತರ ಕೆಲಸಗಳನ್ನೇ ಅವರು ಕೇಳಿದಂಥ ಸಂದರ್ಭದಲ್ಲಿ ಅವರು ಯಾವಾಗಲೂ ಸಹ ಗಂಗೆ ಮಾಡುವ ಅಭಿವೃದ್ಧಿಗೋಸ್ಕರನ ಕೇಳ್ತಾ ಇದ್ರು ನಮ್ಮ ಶಾಸಕರನ್ನ. ನೀವು 3-4 ಬಾರಿ ನಮ್ಮ ಸಮಾಜ ಕೈ ಹಿಡಿದೈತೆ, ನಮ್ಮ ದೀನದಲಿತರಿಗೋಸ್ಕರ ನೀವು ಕೆಲಸಗಳು ಮಾಡಬೇಕು, ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಾರೆ, ತಂದು ಕೆಲಸ ಮಾಡಿ ಅಂತ ಹೇಳಿದ್ರು. ಎಲೆಕ್ಷನ್ ಟೈಮ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ನಾವು ಮಾಡ್ತೀವಿ, ನಿಮ್ಮ ಸಮಾಜಕ್ಕೂ ಮಾಡ್ತೀವಿ, ಎಲ್ಲ ಸಮಾಜಕ್ಕೂ ಮಾಡ್ತೀವಿ ಅಂತ ಹೇಳೋದು. ಆ ಟೈಮ್ನಲ್ಲಿ ಮಾತ್ರ ಆಶ್ವಾಸನೆ ಕೊಟ್ಟು ನಂತರದ ದಿನಗಳಲ್ಲಿ ಅದನ್ನು ಮರ್ತು ಬಿಡೋದು. ಇಂಥ ಕೆಲಸಗಳು ಮಾಡ್ಕೊಂಬಂದಾಗ ನಮ್ಮ ಸ್ವಾಮೀಜಿಗಳು ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಈ ಒಂದು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನಮ್ಮ ಒಂದು ಗಂಗೆ ಮಾಡೋ ಒಂದು ಇದಕ್ಕೆ ಅಲ್ಲಿ ಒಂದು ಧಾರ್ಮಿಕ ಚಟುವಟಿಕೆಗಳನ್ನು ನಾವು ಮಾಡಬೇಕು, ಕೆಲಸ ಕಾರ್ಯಗಳು ಸ್ಥಗಿತವಾಗಿದ್ದಾವಲ್ಲ ಅಲ್ಲಿ ಅಂತ ಹೇಳಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಸ್ವಲ್ಪ ರ್ಯಾಶಾಗಿ ಮಾತಾಡಿದ್ದಾರೆ ಅಂತ. ಈಗ ಒಂದು ಸ್ವಾಮೀಜಿಗಳು ಅಂತಂದರೆ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಎಲ್ಲ ಥರದ್ದು ಹಕ್ಕಿರುತ್ತೆ. ಒಂದು ಧಾರ್ಮಿಕ ಹಕ್ಕು ಆಗ್ಬೋದು, ಸ್ವತಂತ್ರ ಹಕ್ಕು, ಸಮಾನತೆ ಹಕ್ಕಾಗ್ಬೋದು, ಎಲ್ಲ ಥರದ್ದು ಸಂವಿಧಾನ ಕೊಟ್ಟಿರೋದ್ರ ಪ್ರಕಾರ ನಮಗೆ ಹಕ್ಕುಗಳು ಇರುತ್ತೆ. ಆ ಹಕ್ಕುಗಳನ್ನು ಕೇಳೋದೇ ತಪ್ಪ. ಈ ನಮ್ಮ ಸ್ವಾಮೀಜಿಗಳು ಅವ್ರದ್ದೇ ಕೇಳಿಲ್ಲ ಅಂತಂದಮೇಲೆ ಹೆಂಗೆ ಕೇಳ್ತಾರೆ? ಅವರು ಒಬ್ಬ ಸಾಮಾನ್ಯ ಪ್ರಜೆ ಅಂತಂದ್ರೂ ನಾವು ಹೋದಾಗ ಅವರು ಒಂದು ಕ್ಷೇತ್ರದ ಒಬ್ಬರು ಒಂದು ಇದಾಗಿರ್ತಾರೆ. ಕ್ಷೇತ್ರದ ಶಾಸಕರು ಅಂತಂದರೆ ಸುಮಾರು 3-4 ಲಕ್ಷ ಜನಕ್ಕೆ ಅವರು ಆಧಾರ ಸ್ತಂಭವಾಗಿರ್ತಾರೆ. ನಾವು ಅವ್ರನ್ನ ಕೇಳಿದ್ರೆ ಇನ್ನು ಯಾರ ಹತ್ರ ಹೋಗಿ ಕೇಳಬೇಕು? ಅಧಿಕಾರಿಗಳು ಕೇಳಿದ್ರೆ MLA ಹೇಳಿದ್ರು ಮಾಡ್ತೀವಿ ಅಂತಾರೆ. ಅಧಿಕಾರಿಗಳು ಸಹ ಅವ್ರ ಪರವಾಗಿ ಕೆಲಸಗಳು ಮಾಡ್ತಾ ಹೋದಾಗ ಜನಸಾಮಾನ್ಯರ ಕೆಲಸಗಳು ಹೆಂಗಾಗ್ತವೆ? ಸ್ವಾಮೀಜಿಗಳಿಗೆ ಈ ಥರ ಒಂದು ಅವಮಾನ ಮಾಡಿರೋದು ಅವರು ಸರಿನಾ? ಅವ್ರಿಗೆ ನಮ್ಮ ಕ್ಷೇತ್ರದ ಈಗ ಒಂದು ಕುಟುಂಬದವನ್ನು ನೋಡ್ಕೋಬೇಕಾದ್ರೆ ಆ ಕುಟುಂಬದ ಸದಸ್ಯರೇ ಆಗಬೇಕಾಗುತ್ತೆ. ನಾವು ಸಮಾಜ ರಕ್ಷಣೆ ಮಾಡಬೇಕು ಅಂತಂದಾಗ ಅವರಿಗೆ ಹಕ್ಕಿರುತ್ತೆ. ಹಾಗೆ ನಮ್ಮ ಸಮಾಜದ ಕೆಲವರು ಮುಖಂಡರುಗಳು ಅವರನ್ನು ಎಲ್ಲ ನಮ್ಮ ಸಮಾಜದ ಒಬ್ಬ ಅಧಿಕಾರದ ವಸ್ತರಿದ್ದಾಗ ಸಂದರ್ಭದಲ್ಲಿ ಕೆಲವೊಂದು ಕೆಲಸಗಳನ್ನು ತಂದಿರ್ತಾರೆ. ಆ ಕೆಲಸಗಳನ್ನು ತಂದಂಥ ಸಂದರ್ಭದಲ್ಲಿ ನಾನೇ ಮಾಡಬೇಕು, ನನ್ನ ಪರ್ಮಿಷನ್ನೇ ತಗೊಂಡು ನೀವು ಮಾಡಬೇಕು ಅಂತಂದರೆ ಹೆಂಗೆ? ಅವರು ಅಧಿಕಾರ ವರ್ಗ ಅಂತ ಇದ್ದಾಗ ಅವರು ಕೊಟ್ಟಿರ್ತಾರೆ, ಸಮಾಜ ಅಂತ ಇದ್ದಾಗ ಎಲ್ಲ ಸಮಾಜಕ್ಕೂ ಕೊಟ್ಟಿರ್ತಾರೆ. ಆ ಥರ ಕೆಲವರಿಗೆ ಅವ್ರಿಗೆ MLA ಗ್ರ್ಯಾಂಟ್ ಮಾಡಿಕೊಟ್ಟಿರ್ತಾರೆ. ಅಡಿಷನಲ್ ಆಗಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಅವರು ಅಡಿಷನಲ್ ಆಗಿ ಏನು ಬರ್ತವೆ ಆ ಕಾರ್ಯಕ್ರಮದಿಂದ ತೆಗೆದು ಹಣವನ್ನು ಕೊಟ್ಟಿರ್ತಾರೆ. ನಮ್ಮ ನಾಗರಾಜಣ್ಣ ಆಗ್ಬೋದು, ಇನ್ನೊಬ್ಬರಾಗ್ಬೋದು ತಂದಿರ್ತಾರೆ. ಆ ಕಾರ್ಯಕ್ರಮಗಳು ಸಹ ಅಡ್ಡಿಪಡಿಸ್ತಾರೆ ಕೆಲಸ ಮಾಡ್ದಂಗೆ. ಯಾಕೆ ಮಾಡಬೇಕು ಆ ಥರ ಕೆಲಸಗಳನ್ನ ಮಾಡಿದಂಗೆ? ಅಭಿವೃದ್ಧಿ ಹೆಂಗಾಗುತ್ತೆ? ನಮಗೆ ಕೊಡ್ತಕ್ಕಂಥ ಅನುದಾನನ ನಾವು ಕರೆಕ್ಟಾಗಿ ಸಮರ್ಪಕವಾಗಿ ಉಪಯೋಗಿಸ್ಕೊಂಡಂಗೆ ಹೋದರೆ ಹೆಂಗಾಗುತ್ತೆ? ನಾವು ತಂದಂಥ ಹಣನ ಖರ್ಚು ಮಾಡಿದ್ರೆ ತಾನೇ ನೆಕ್ಸ್ಟು ಮುಂದಿನ ಒಂದು ಕಾರ್ಯಕ್ರಮಗಳು ಕೊಡೋಕ್ಕಾಗೋದು. ಇಷ್ಟೇ, ನಮ್ಮ ಅರಸೀಕೆರೆಯಲ್ಲಿ ಕನಕ ಜಯಂತಿ 23ನೇ ತಾರೀಕು ಕನಕ ಜಯಂತಿಯನ್ನು ಆಚರಣೆ ಮಾಡಿದ್ದು ನಮ್ಮ ಸಮಾಜದರೆಲ್ಲ.
ಆ ಸಮಾಜದಲ್ಲಿ ನಮ್ಮ ಕುಲದೈವ ರೇವಣಸಿದ್ದೇಶ್ವರ ಬೀರ್ಲಿಂಗೇಶ್ವರ ಆದಿಯಾಗಿ ಅವರ ಪ್ರತಿರೂಪವಾಗಿ ನಮ್ಮ ಕಾಗಿನೆಲೆ ಸ್ವಾಮಿಯ ಒಬ್ಬ ಮಹಾ ದಾರ್ಶನಿಕರು, ಕನಕದಾಸ ಅಂತಲೇ ಕರಿಬೋದು, ಶ್ರೀ ಶ್ರೀ ಶಿವಾನಂದ ಶಿವಪುರಿ ಮಹಾಸ್ವಾಮಿಗಳು ಆಗಮಿಸಿದರು. ಈ ಸಭೆ ಭಾಳ ಚೆನ್ನಾಗಿ ನಡೀತಾ ಇತ್ತು. ಈ ಸಭೆಯಲ್ಲಿ ನಮ್ಮ ಸ್ವಾಮಿಗಳು ಮಾತಾಡ್ತಾಯಿದ್ರು. ಆ ಸಭೆಯಲ್ಲಿ ಶಿವಲಿಂಗೇಗೌಡರು ಇದ್ದರು, ಮುಖ್ಯ ಅತಿಥಿಯಾಗಿ ನಮ್ಮ ಸ್ವಾಮಿಗಳು ಇದ್ದರು, ಎಲ್ಲ ನಮ್ಮ ಕುರುಬ ಸಮಾಜದ ಮುಖಂಡರುಗಳು ಭಾಗಿಯಾಗಿದ್ದರು. ಈ ಸಭೆಯಲ್ಲಿ ನಮ್ಮ ಸ್ವಾಮಿಗಳು ಗಂಗೆ ಮಡುವಿಗೆ ಸುಮಾರು ಒಂದು 5 ವರ್ಷದ ಹಿಂದೆ CM ಸಿದ್ದರಾಮಯ್ಯ ಅವರು ಬಂದಿದ್ದರು. ಬಂದು ಆ ಗಂಗೆ ಮಡಿ ಅಭಿವೃದ್ಧಿಗಾಗಿ ಕೆಲಸ ಕೊಟ್ಟಿದ್ದರು. 10 ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದರು. ಅದರಲ್ಲಿ 4.25 ಕೋಟಿ ರೂಪಾಯಿ ಕೆಲಸ ಆಗಿದೆ. ಕೆಲಸ ಕೊಟ್ಟಿದ್ದಾರೆ, ಸ್ಯಾಂಕ್ಷನ್ ಆಗಿರೋದು ಮಾಡೋಕ್ಕೆ ಬಿಡ್ತಾ ಇರಲ್ಲ. ಈ ವಿಚಾರವಾಗಿ ನಮ್ಮ ಸ್ವಾಮಿಗಳು ಶಿವಲಿಂಗೇಗೌಡರನ್ನ ಕೇಳಿದರು, ಯಾಕ್ರಿ ಇನ್ನೂ 4-5 ವರ್ಷ ಆದರೂ ನೀವು ಕೆಲಸ ಮಾಡಿಲ್ಲ, ಸುಮ್ಮನೆ ಹೇಳ್ಕೊಂಡು ಬರೀ ಭಾಷಣಕ್ಕೆ ಸೀಮಿತ ಆಗ್ತೀರಾ ಅಂತ ಹೇಳಿ ಕೇಳಿದರೆ, ಅಭಿವೃದ್ಧಿ ಕೆಲಸ ಒಂದು ಮಾಡಿಲ್ಲ ನಮ್ಮ ಸಮಾಜದಲ್ಲಿ ಅಂತ ಕೇಳಿದರೆ, ಮೈ ಕಿತ್ಕೊಂಡು ನಿಮ್ಮನ್ನು ಯಾರಿಗೆ ಕರೆಸ್ತಾರೋ ಅಂತ ಹೇಳಿ ಏಕವಚನದಲ್ಲಿ ಮಾತಾಡಿ ಅವರಿಗೆ ನಿಂದಿಸಿ ಕೈ ತೋರಿ ನಮ್ಮ ಸಮಾಜಕ್ಕೆ ಅಗೌರವ ತೋರಿದ್ದಾರೆ. ಮತ್ತು ನಮ್ಮನ್ನು ಏನಕ್ಕೆ ನಿಮ್ಮ ಸಹವಾಸ ಮಾಡಿದ್ದು ನಾವು ತಪ್ಪು ಅಂತ ಹೇಳಿ ನಮ್ಮ ಸ್ವಾಮಿಗಳಿಗೆ ಚಿಮಾರಿ ಹಾಕಿದ್ದಾರೆ. ಇದು ಇಡೀ ನಮ್ಮ ಸಮಾಜಕ್ಕೆ ಮಹಾ ಮುಖಭಂಗ ಆದಂತಾಗಿದೆ. ಯಾಕೆಂದರೆ 4 ಬಾರಿ ಅವರಿಗೆ ನಮ್ಮ ಸಮಾಜ ಓಟ್ ಹಾಕಿ ಗೆಲ್ಸ್ಕೊಂಬಂದಿದೆ, ಅವ್ರ ಕೈ ಹಿಡಿದಿದೆ. ಇವತ್ತು ಅದೇ ಸಮಾಜನ ಇವರು ಇವತ್ತು ಭಾಳ ತಾತ್ಸರವಾಗಿ ತೃಣಮಾತ್ರವಾಗಿ ಕಂಡು ಕ್ಷೀಣಕವಾಗಿ ಮಾತಾಡಿದ್ದಾರೆ ಈ ಸಮಾಜಕ್ಕಾಗಿ. ಹಂಗಾಗಿ ಇವರು ನಮ್ಮ ಸಮಾಜದ ಸ್ವಾಮಿಗಳಿಗೆ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಮತ್ತು ನಮ್ಮ ಸಮಾಜಕ್ಕೆ ಎಲ್ಲ ಸಮ್ಮುಖದಲ್ಲೂ ಕ್ಷಮೆ ಯಾಚಿಸಬೇಕು. ಇಲ್ಲ ಅಂತಂದರೆ ನಾವು ಬಹಿರಂಗವಾಗಿ ಪ್ರತಿಭಟನೆಯನ್ನು ಮಾಡ್ತೀವಿ, ಅರಸೀಕೆರೆಯನ್ನು ಬಂದ್ ಮಾಡ್ತೀವಿ. ಈ ವಿಚಾರವಾಗಿ ನಮ್ಮ ಜಿಲ್ಲಾದ್ಯಂತ ಇರ್ತಕ್ಕಂಥ ನಮ್ಮ ಸಮಾಜದ ನಾಯಕರುಗಳು, ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ತಾಲೂಕು ಅಧ್ಯಕ್ಷರುಗಳು ಮತ್ತು ರಾಜ್ಯದ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಬೇಕು. ಯಾಕೆಂದ್ರೆ ಬರ್ತಕ್ಕಂಥ ಸರ್ಕಾರದಿಂದ ಅನುದಾನ ನಮ್ಮ ಸಮಾಜದಲ್ಲಿ ಯಾರಿಗೂ ಸರಿಯಾಗಿ ಸಲ್ಲಿಸ್ತಾ ಇಲ್ಲ. ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ನಮ್ಮ ಸಮಾಜಕ್ಕಾಗಿ. ಎಲ್ಲ ಬರೀ ಅವ್ರಿಗೆ ಬೇಕಾದಂಥ ಹಿಂಬಾಲಕರಿಗೆ ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೊರತು ಯಾರಿಗೂ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಶಾಸಕರಾಗಿ ಬರೀ ಒಂದು ಪಾರ್ಟಿ ಅವರ ಸಂಘಟಕರಿಗೆ ಮಾತ್ರ ಮಾಡ್ತಾರೆ. ಇಡೀ ಕ್ಷೇತ್ರದ ಜನಗಳ ಅಭಿವೃದ್ಧಿ ಮಾಡ್ತಾ ಇಲ್ಲ. ಯಾರಾದ್ರೂ ಕೇಳಕ್ಕೆ ಹೋದ್ರೆ ಏಕವಚನದಲ್ಲಿ ನಮ್ಮ ಸ್ವಾಮಿಯವರು ಯಾವ ಥರ ಅವಮಾನ ಮಾಡಿದ್ರು ಇದೇ ರೀತಿ ಮಾತಾಡ್ತಾರೆ ಹೊರತು ಬೇರೆ ಏನಿಲ್ಲ. ಈಗ ನಮಗೂ ಆಶ್ವಾಸನೆ ಕೊಟ್ಟಿದ್ರು, ನಮಗೂ ಆಶ್ವಾಸನೆ ಕೊಟ್ಟು ಕೆಲಸ ಮಾಡಿ ಅಂತ ಹೇಳಿ ನಮಗೂ ಕೆಲಸ ಮಾಡಿದ್ಮೇಲೆ ನಮ್ಗೆ ಬಿಲ್ಲು ನಿಲ್ಲಿಸಿಬಿಟ್ಟಿದ್ದಾರೆ. ಯಾಕೆಂದ್ರೆ ಅದಕ್ಕೆಲ್ಲ ದಾಖಲಾತಿಗಳನ್ನೆಲ್ಲ ಇಟ್ಕೊಂಡಿದ್ವಿ, ಸಾಕಷ್ಟು ನಾವು ಇಲಾಖೆಗಳೆಲ್ಲ ಕೊಟ್ಟಿದ್ವಿ. ಇನ್ನು ಏನು ನಮಗೆ ಒಂದು 8 ವರ್ಷ ಆದರೂ ಬಿಲ್ಗಳು ಆಗೇ ಇಲ್ಲ. ಇದು ನಮ್ಮ ಸಮಾಜವನ್ನು ತುಳ್ಕೊಂಬಂದಿರ್ತಕ್ಕಂಥ ಈ ನಮ್ಮ ಶಿವಲಿಂಗೇಗೌಡರು ಇದ್ರ ಬಗ್ಗೆ ಬಂದು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು. ಹಾಗೆ ನಮ್ಮ ಮುಂದಿನ ಎಲೆಕ್ಷನ್ನಲ್ಲಿ MLA ಟಿಕೆಟ್ಗೆ ನಮ್ಮ ಕುರುಬ ಸಮಾಜಕ್ಕೆ ಕೊಡಬೇಕು. ಇವರು ನಮ್ಮ ಕುರುಬ ಸಮಾಜಕ್ಕೆ ಕೊಡಬೇಕು. ಏಕೆ ಅಂತಂದರೆ ಇವ್ರಿಗೆ 4 ಬಾರಿ ನಾವು ಓಟ್ ಹಾಕಿ ಬಂದಿದ್ದೀವಿ. ನಮ್ಮ ಸಮಾಜ, ದಲಿತ ಸಮಾಜದವರು ಎಲ್ಲರೂ ಓಟ್ ಹಾಕಿ ಬಂದಿದ್ದೀವಿ. ಹಾಗಾಗಿ ಇವರು ನಮ್ಮ ಕುರುಬ ಸಮಾಜಕ್ಕೆ ಟಿಕೆಟ್ ಕೊಡಬೇಕು. ಮತ್ತು ನಮ್ಮ ಕಳೆದ ಬಾರಿ ಎಲೆಕ್ಷನ್ನಲ್ಲಿ NR ಸಂತೋಷ್ ಅವರು 80,000 ಮತಗಳನ್ನು ತಗೊಂಡು ಇದು ಮಾಡಿದ್ರು, ಪರಾಭವಗೊಂಡಿದ್ರು. ಆದರೆ ಇವತ್ತು ಜನಮನ್ನಣೆ ಗಳಿಸ್ತಾ ಇದ್ದಾರೆ ನಮ್ಮ ಸಂತೋಷ್ ಅಣ್ಣನವರು. ಈಗ ಅವರೂ ನಮ್ಮ ಕುರುಬ ಸಮಾಜಕ್ಕೆ ಮುಂದಿನ ಎಲೆಕ್ಷನ್ನಲ್ಲಿ ನಾವು ಅವ್ರು ಟಿಕೆಟ್ ಕೊಡೋದಾದ್ರೆ ನಾವು ಬಿಟ್ಟುಕೊಡ್ತೀವಿ, ಅವ್ರು ಇದನ್ನು ಘೋಷಣೆ ಮಾಡಲಿ, ಇದ್ರ ಬಗ್ಗೆ ಅವರು ಅನುಮತಿ ಕೊಡಲಿ, ಏನು ಅಂತೇಳಿ ಅವ್ರಿಗೆ ಉತ್ತರ ಕೊಡಲಿ ಅಂತೇಳಿ ಅವರು ಒಂದು ಸವಾಲು ಹಾಕಿದ್ದಾರೆ. ಅದಕ್ಕೆ ಉತ್ತರ ಕೊಡಬೇಕು ಇವರು. ನಮ್ಮ ಕ್ಷೇತ್ರದ ಅಭಿವೃದ್ಧಿಲಿ ಏನು ಅಲ್ಪನೂ ಮಾಡಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಯಾಕೆಂದರೆ ಒಂದು ಹೇಳ್ಕೊಳ್ಳೋಂಥ ಒಂದು ಕನಕ ಮೂರ್ತಿಗಳಿಲ್ಲ ನಮ್ಮ ಸರ್ಕಲ್ಗಳಲ್ಲಿ, ಹೆಡ್ ಕ್ವಾರ್ಟರ್ ಅರಸೀಕೆರೆಯಲ್ಲಿ ಒಂದು ಕನಕ ಮೂರ್ತಿ ಇಲ್ಲ. ಯಾಕೆಂದರೆ ಒಂದು ಕನಕ ಜಯಂತಿ ಮಾಡಿದರೆ ಹೋಗಿ ಒಂದು ಸ್ಟ್ಯಾಚ್ಯೂ ಹಾರಾಕಬೇಕು ಅಂತಂದರೆ ಒಂದು ಸ್ಟ್ಯಾಚ್ಯೂ ಇಲ್ಲ. ಈ ಥರ ಒಂದು ನಿರ್ಮಾಣ ಆಗಿದೆ. ಮತ್ತು ನಮ್ಮ ಇನ್ನೊಂದು ವಿಚಾರ, ಮುಖ್ಯವಾಗಿ ನಮ್ಮ ಹಿಂದುಳಿದ ವರ್ಗಕ್ಕೆ ಕೆಲಸನೇ ಇಲ್ಲ ಬಿಡಿ. ನಮ್ಮ ಅರಸೀಕೆರೆ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಯಾರು ನಿರುದ್ಯೋಗನೇ ಕೆಲಸನೇ ಇಲ್ಲ, ಎಲ್ಲ ನಿರುದ್ಯೋಗಿಗಳು. ಹೋದರೆ ಯುವಕರೆಲ್ಲ ಮನೆ ಹತ್ರ ಇದ್ದಾರೆ, ಬೆಂಗಳೂರಿಗೆ ಹೋಗಿ ಗುಳೆ ಹೋಗೋದ್ರೆ ಜಾಸ್ತಿ ಆಗಿಬಿಟ್ಟಿದೆ. ಫ್ಯಾಕ್ಟ್ರಿಗಳಲ್ಲಿ ಹೋಗಿ 5-10 ಸಾವಿರ ಕೆಲಸ ಮಾಡಿ ಬರ್ತಕ್ಕಂಥದ್ದೈತೆ. ಅವ್ರಿಗೆ ಸರಿಯಾದ ರೀತಿ ಕೆಲಸಗಳಿಲ್ಲ. ಇಂಥ ಒಂದು ಸಮಸ್ಯೆ ನಮ್ಮ ಅರಸೀಕೆರೆ ಶಾಸಕರು ಭಾಳ ಧೋರಣೆಯಾಗಿ ಇದು ಮಾಡಿದ್ದಾರೆ. ಮತ್ತು ಇನ್ನು ವಿಚಾರಗಳು ಈಗ ಮಾತಾಡಬೇಕು ಅಂತಂದರೆ, ಇನ್ನು 5 ವರ್ಷ
CM ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ನಾವೇ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿ ಬಹಿರಂಗವಾಗಿ ಸಾಬೀತು ಮಾಡಲಿ. ಇದೊಂದು ನಮ್ಮ ಅನಿಸಿಕೆ. ಯಾಕೆಂದರೆ ಇವರು ಹೇಳ್ಕೊಂಡು ಹೋಗ್ತಾರೆ, ನಮ್ಮ ಮತ ಕೊಟ್ಟಿದ್ವಿ, ಮತ ಕೊಟ್ಟರು ಇವರು ಏನು ಇದು ಮಾಡಲಿಲ್ಲ ನಮ್ಮ ಸಮಾಜಕ್ಕೆ. ಈ ಸಮಾಜ ಇರ್ತಕ್ಕಂಥ ಒಬ್ರು ಉನ್ನತ ಬೆಂಬಲ ಸೂಚಿಸಲಿ ಇವರು. ಈ ಥರ ಹೇಳ್ತಾ ಮತ್ತು ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದರೆ, ನಮ್ಮ ಸಮಾಜ ನಾಯಕರುಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇವರು ಬಹಿರಂಗವಾಗಿ ಕ್ಷಮೆ ಯಾಚಿಸ್ಬೇಕು. ಮತ್ತು ಈಗ ನಮ್ಮ ಸ್ವಾಮೀಜಿಗಳಿಗೆ ಅವಮಾನ ಆಗಿರೋದಕ್ಕೆ ಬಹಿರಂಗವಾಗಿ ಕ್ಷಮೆ ಯಾಚಿಸ್ಬೇಕು. ಮತ್ತು ನಾವು ಇದು ಮಾಡದೆ ಹೋದರೆ ನಾವು ಇದನ್ನು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಮತ್ತು ನಮ್ಮ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಕುರುಬ ಸಮಾಜದ ಬಂಧುಗಳು ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಬೇಕು. ಇಷ್ಟೇ ಹೇಳ್ತಾ ಜೈ ರೇವಣಸಿದ್ದೇಶ್ವರ, ಜೈ ಕನಕದಾಸ ಅಂತ ಹೇಳ್ತಾನೆ 2 ಮಾತನ್ನು ಮುಗಿಸ್ತೀನಿ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನಮ್ಮ ಅರಸೀಕೆರೆ ಕ್ಷೇತ್ರದ KM ಶಿವಲಿಂಗೇಗೌಡರು 4 ಬಾರಿ ನಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ಕುರುಬ ಸಮಾಜ ಇಲ್ಲ ಅಂದಿದ್ರೆ ಅವರು ತುಂಬ ಕಷ್ಟದಲ್ಲಿ ಇದು ಮಾಡಬೇಕಾಯಿತು, ಸೋಲನ್ನು ಕಾಣ್ತಾಯಿದ್ರು. ಆದರೆ ಕನಕ ಜಯಂತಿ ನಡೆಯೋ ಜಾಗದಲ್ಲಿ ಸ್ವಾಮೀಜಿಯವ್ರನ್ನ ಕರೆಸಿ ಅವರಿಗೆ ಅವಮಾನ ಮಾಡುವಂಥ ಕೆಲಸನ ನಮ್ಮ KM ಶಿವಲಿಂಗೇಗೌಡರು ಮಾಡಲೇಬೇಕು ಅಂತಲೇ ಅವರಿಗೆ ಅವಮಾನ ಮಾಡಿದ್ದಾರೆ. ಅದನ್ನು ಖಂಡಿಸೋಕ್ಕೆ ಹೋಗೋದಕ್ಕೆ ನಮ್ಮ ಸ್ವಾಮೀಜಿಯವರು ಗಂಗೆಮಾಡಿನಲ್ಲಿ ಅನುದಾನನ ಕೇಳಿ ರಸ್ತೆ ಕೇಳಿದ್ದಕ್ಕೇ ಇವರು ಈ ಥರ ಅವಮಾನ ಮಾಡಿದ್ದಾರೆ. ಅಂದರೆ ಕುರುಬ ಸಮಾಜನ ಎಲ್ಲಿ ಇಟ್ಟಿದ್ದಾರೆ, ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ, ಅವರಿಗೆ ವೋಟಿಂಗ್ ಮಾತ್ರ ಕುರುಬ ಸಮಾಜನ ಬಳಸ್ಕೊಳ್ತಾ ಇದ್ದಾರೆ ಹೊರತು ನಮ್ಮ ಶಿವಲಿಂಗೇಗೌಡರು ಬೇರೆ ವಿಚಾರಕ್ಕಾಗಲಿ ಅವರಿಗೆ ಅಭಿವೃದ್ಧಿಯತ್ತ, ಕುರುಬ ಸಮಾಜನ ಅಭಿವೃದ್ಧಿಯತ್ತ ಕರೆದೊಯ್ಯಬೇಕು ಅನ್ನೋ ಇದೇನೇ ಇಲ್ಲ ಅವರಿಗೆ. ಮತ್ತು ಎಲ್ಲ ಕಡೆ ಎಲ್ಲ ಕ್ಷೇತ್ರಗಳಲ್ಲಿ ಗಂಗೆ ಕಲ್ಯಾಣನ ಕೊಡ್ತಾ ಹೋಗ್ತಾ ಇದ್ದಾರೆ. ನಮ್ಮ ಕ್ಷೇತ್ರದಲ್ಲಿ, ಅರಸೀಕೆರೆ ಕ್ಷೇತ್ರದಲ್ಲಿ ಒಂದು ಗಂಗೆ ಕಲ್ಯಾಣ ಕುರುಬ ಸಮಾಜಕ್ಕೆ ಕೊಟ್ಟಿದ್ದೀನಿ ಅಂತ ಘಂಟಾಘೋಷವಾಗಿ ಹೇಳಿ ಅವರು, ನಾವು ಅವ್ರಿಗೆ ತಲೆ ಬಾಗ್ತೀವಿ. ಯಾಕೆ ಕೊಡ್ತಾ ಇಲ್ಲ ಇವರು? ಬರ್ತಾ ಇಲ್ವ ಅನುದಾನ ಕುರುಬ ಸಮಾಜಕ್ಕೆ? ನಮ್ಮ ದಲಿತ ಸಮಾಜಕ್ಕೂ ಕೊಡ್ತಾ ಇಲ್ಲ. ಎಷ್ಟು ನೋವು ತಿಂತಾ ಇದ್ದಾರೆ ಅಂದರೆ ಎಲ್ಲ ಬಂದು ಎಲ್ಲ ಕ್ಷೇತ್ರದಲ್ಲೂ ಹೇಳ್ತಾರೆ ನಮಗೆ ಕೊಟ್ಟಿದ್ದಾರೆ, ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಸಹ ನಮ್ಮ ಸಮಾಜದಲ್ಲಾಗಲಿ, ನಮ್ಮ ದಲಿತ ಸಮಾಜಕ್ಕಾಗಲಿ ಯಾವುದೇ ಒಂದು ಸೌಕರ್ಯಗಳಾಗಲಿ, ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾನೇ ಇಲ್ಲ ಅವರು. ಆದ್ದರಿಂದ ನಮ್ಮ ಸ್ವಾಮೀಜಿಯವರಿಗೆ ಆದಂಥ ಅವತ್ತು ಕಾರ್ಯಕ್ರಮದ ಆದಂಥ ನೋವಿಗೆ ಅವರು ಕ್ಷಮೆ ಯಾಚಿಸಬೇಕು. ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು CM ಸ್ಥಾನದಿಂದ ಇಳಿಸೋಕೆ ನೋಡ್ತಾ ಇದ್ದಾರೆ. ಅದರಿಂದ ನಮ್ಮ ಶಾಸಕರು ಘಂಟಾಘೋಷವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಬೆಂಬಲ ಇದೆ ಅಂತ ಅವರು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲೂ ಸಹ ಅವರು ಪ್ರಚಾರ ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಹೌದು ಸರ್, ಡೌಟ್ ಇದೆ ಸರ್. ಅವರ ಅಧಿಕಾರನ ಮಾತ್ರ ಬಳಸ್ಕೊತಾರೆ ಸರ್, ಯಾರಿಗೂ ಸಹ ಅವರು ಅಧಿಕಾರವನ್ನು ಕೊಡ್ತಾ ಇಲ್ಲ ನಮ್ಮ ಅರಸೀಕೆರೆ ಕ್ಷೇತ್ರದಲ್ಲಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಮೋಹನ್ ಕುಮಾರ್, ರಘು, ವಿರೂಪಾಕ್ಷ, ಕುಮಾರಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಪರ್ವೇಜ್ ಅಹಮದ್, ಹಾಸನ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.